Hi friends, welcome back to Samya Sadruchi. Hi friends, welcome back to our channel Samya Sadruchi. ನೀವು ಯಾರಾದರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಇವತ್ತಿನ ವಿಡಿಯೋ ಏನಂತಂದರೆ, ಇವತ್ತು 5 kgs ಪಲಾವ್, ವೆಜ್ ಪಲಾವ್ ಮಾಡೋದನ್ನು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸೊ ವೆಜ್ ಪಲಾವ್ ರೆಸಿಪಿ ಶೇರ್ ಮಾಡೋಕ್ಕೆ ಮುಂಚೆ ಕೆಲವು ಟಿಪ್ಸ್ಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಮೊದಲನೇ ಟಿಪ್ ನಂಬರ್ 1, ಅಕ್ಕಿನ ಮೆಷರ್ ಮಾಡಿ ನಾವು ಒಂದು ದೊಡ್ಡ ಪಾತ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಬಕೆಟಲ್ಲಿ ಆ ಥರ ಹಾಕ್ಕೊಂಡು ಇಟ್ಕೊಂಡ್ರೆ ನಮಗೆ ನೀರು ಮೆಷರ್ಮೆಂಟ್ ಮಾಡಿ ಹಾಕೋಕ್ಕೆ ಈಸಿ ಆಗುತ್ತೆ. ಇದು ಟಿಪ್ ನಂಬರ್ 1. ಇನ್ನು ಟಿಪ್ ನಂಬರ್ 2. ಟಿಪ್ ನಂಬರ್ 2ನಲ್ಲಿ 1 kg ಅಕ್ಕಿಗೆ 1 ಹಿಡಿ ಹಸಿಮೆಣಸಿನ್ಕಾಯಿ ಅಂತ ನಮ್ಮಮ್ಮ ಹೇಳ್ಕೊಟ್ಟಿರೋ ಟಿಪ್ ಇದು. ಸೊ ವೆಜಿಟೇಬಲ್ಸ್ನ ಲೆಕ್ಕ ಹಾಕೊಳ್ಳೋ ಹಾಗಿಲ್ಲ, ನಾವು ಅಕ್ಕಿ ಎಷ್ಟು ಹಾಕ್ತೀವಿ ಅದನ್ನು ಮಾತ್ರ ನಾವು ಮೆಷರ್ ಮಾಡ್ಕೋಬೇಕಾಗತ್ತೆ. ಅದರ ಅಳತೆಗೆ ತಕ್ಕಂಗೆ 1 kg ಅಕ್ಕಿಗೆ 1 ಹಿಡಿ ಹಸಿರು ಮೆಣಸಿನ್ಕಾಯಿ ಹಾಕಬೇಕಾಗತ್ತೆ. ನೆಕ್ಸ್ಟು ಟಿಪ್ ನಂಬರ್ 3, ಅಕ್ಕಿ ಯಾವಾಗಲೂ ನೀರು ರೋಲಿಂಗ್ ಬಾಯ್ಲ್ ಆಗೋವಾಗ ಮಾತ್ರ ನಾವು ಅಕ್ಕಿ ಹಾಕ್ಕೋಬೇಕು. ಈಗ ನಾವು ಮನೆಯಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೋತೀವಿ, ಆವಾಗ ಅಕ್ಕಿ ನೀರು ಎರಡು ಒಟ್ಟಿಗೆ ಇಟ್ಟರು ನೋ ಪ್ರಾಬ್ಲಮ್. ಬಟ್ ಇವಾಗ ದೊಡ್ಡ ಅಡುಗೆ ಮಾಡುವಾಗ, ಜಾಸ್ತಿ ಅಡುಗೆ ಮಾಡುವಾಗ ನೀರು ರೋಲಿಂಗ್ ಬಾಯ್ಲ್ ಆಗುವಾಗ ಮಾತ್ರ ನೀವು ಅಕ್ಕಿನ ನೀರೊಳಗೆ ಹಾಕ್ಕೋಬೇಕು. ಟಿಪ್ ನಂಬರ್ 4, ಅಕ್ಕಿಗೂ ಮತ್ತು ನೀರಿಗೂ 1:1 ನಾವು ಹಾಕೋತೀವಿ, ಇದರಲ್ಲೂ ಹಾಗೆ ಹಾಕೋಬೇಕು. ಬಟ್ ಇದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನೀರು ಒಂದು ಸ್ವಲ್ಪ 1:1ಗಿಂತ ಒಂದು ಸ್ವಲ್ಪ 1/2 ಲೀಟರಷ್ಟು ಕಡಿಮೆ ಹಾಕ್ಕೊಂಡ್ರೆ ಹದ ಕರೆಕ್ಟಾಗಿ ಬರುತ್ತೆ. ಮತ್ತು ಟಿಪ್ ನಂಬರ್ 5, ಇನ್ನೇನು 70% ಆಗಿದೆ, ಅಕ್ಕಿ 70% ಬೆಂದಿದೆ ಅಂತ ಅನ್ನೋವಾಗಲೇ ನಾವು ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಯಾಕೆಂದರೆ ಅದು ಲಾರ್ಜ್ ಅಮೌಂಟ್ ಪಲಾವ್ ಮಾಡ್ತಿರೋದ್ರಿಂದ ಅದು ಅದ್ರ ಕಾವಲ್ಲೇ ಬೇಯುತ್ತೆ ಅಕ್ಕಿ. ಸೊ ಹಾಗಾಗಿ ನಾವು ಫುಲ್ಲು ಬೇಯಿಸೋಕ್ಕೆ ಹೋಗಬಾರ್ದು. ಫುಲ್ ಬೇಯಿಸ್ಬಿಟ್ರೆ ಸೀದೋಗುತ್ತೆ, ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ಟಿಪ್ಸ್ನೆಲ್ಲ ನೀವು ಗಮನದಲ್ಲಿಟ್ಕೊಂಡ್ರೆ ನಮಗೆ ಈ ಥರ ಅಡುಗೆ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ಏನಂದರೆ ಈ ಟಿಪ್ಸ್ನೆಲ್ಲ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋಂಥ ಟಿಪ್ಸ್. ಸೊ ಫ್ರೆಂಡ್ಸ್, ಇದನ್ನು ನೀವು ಫಾಲೋ ಮಾಡಿದ್ರೆ ನೀವು ಈ ಥರ ಅಡುಗೆ ಮಾಡೋದನ್ನು ಈಸಿಯಾಗಿ ಮಾಡ್ಬೋದು. ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳೋಣ. ಮೆಣಸು, ಚಕ್ಕೆ, ಲವಂಗ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆ ಮಾಡೋಕ್ಕೆ ಒಗ್ಗರಣೆ ಬೇಕಾದಂಥ ಐಟಮ್ಸು, ಬಾತ್ ಸಾಮಾನು. ತೆಂಗಿನಕಾಯಿ 1 ಚಿಕ್ಕ ಕಪ್ಪು, 1 ಹಿಡಿ ಪುದೀನ ಸೊಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ, ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ. ಇದೆಲ್ಲ ತರಕಾರಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿನ 2 kg ಒಂದು ಬಕೆಟಲ್ಲಿ, ಇನ್ನೊಂದು 2 kg ಇನ್ನೊಂದು ಬಕೆಟಲ್ಲಿ ಹಾಕಿ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿ ಅರ್ಧ ಗಂಟೆ ನೆಂದರೆ ಸಾಕಾಗತ್ತೆ. ಇವಾಗ ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು ಇದಿಷ್ಟು ಸೇರಿಸಿ ಒಂದು ಸಲ ಪೇಸ್ಟ್ ಮಾಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಸಪ್ರೇಟು, ಹಾಗೆ ಈರುಳ್ಳಿ ಮತ್ತು ಟೊಮೆಟೊನ ಸಪ್ರೇಟಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ, ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಈಗ ಮಸಾಲೆ ಪದಾರ್ಥಗಳನ್ನ, ಅಂದರೆ ಬಾತ್ ಸಾಮಾನೆಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಒಂದೊಂದು ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಇದನ್ನೆಲ್ಲ ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಮಾಡಿರೋದನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಹುರುಳಿಕಾಯಿ, ಕ್ಯಾರೆಟ್, ಆಲೂಗಡ್ಡೆ,
ಕ್ಯಾಬೇಜ್ ಕಟ್ ಮಾಡಿಟ್ಟಿರ್ತೀವಲ್ಲ ಅದನ್ನೆಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿರೋದನ್ನು ಹಾಕ್ಕೊಂಡ್ರೆ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೆಕ್ಸ್ಟು ಇದಕ್ಕೆ ಟೊಮ್ಯಾಟೊ ಒಂದು 1/4 kgಗಿಂತ ಸ್ವಲ್ಪ ಜಾಸ್ತಿ ಟೊಮ್ಯಾಟೊನ ಕಟ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ. ಈಗ ತೆಂಗಿನಕಾಯಿ ರುಬ್ಬಿರೋದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ಕೋಬೇಕು. ಇವಾಗ ಖಾರದ ಪುಡಿ 2-3 ಸ್ಪೂನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಿಮೆ ಇತ್ತು, ಸೊ ಅದಕ್ಕೆ ನಾನು ಹಾಕ್ಕೋತಾ ಇದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ, ಮೆಣಸು, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ ಹಾಕಿ ರುಬ್ಬಿದ್ವಲ್ಲ ಆ ಪೇಸ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಅದು ಫ್ರೈ ಆಗಲಿ ಅಷ್ಟೊತ್ತಿಗೆ ನಾನು ಮೊಸರು ಬಜ್ಜಿಗೆ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಅದು ಫ್ರೈ ಆಗಿದೆ. ಮೊದಲೇ ನಾನು ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ. ಮೆಷರ್ ಮಾಡಿ 2 ಬಕೆಟ್ ಅಕ್ಕಿಗೆ 4 ಬಕೆಟ್ ನೀರು ಹಾಕಿ ಕಾಯಿಸಿಟ್ಕೊಂಡಿದ್ದೆ. ಈ ಸ್ಟೆಪ್ ಮಾತ್ರ ನಾವು ತುಂಬ ಹುಷಾರಾಗಿ ಮಾಡಬೇಕಾಗತ್ತೆ, ಯಾಕೆಂದರೆ ಬಿಸಿ ನೀರು ಹಾಕ್ತಿರ್ತೀವಲ್ಲ, ಸೊ ಅದಕ್ಕೋಸ್ಕರ. ಇವಾಗ ಅಕ್ಕಿ ನೆಂದಿದೆ, ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ಹಾಕ್ಕೊಳ್ಳುವಾಗ ನೀರನ್ನ ನಾವು ಚೆನ್ನಾಗಿ ಕುದಿ ಬಂದಿರುತ್ತಲ್ಲ ಆವಾಗ ಅಕ್ಕಿ ಹಾಕ್ಕೋಬೇಕಾಗತ್ತೆ. ಅಕ್ಕಿನ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿರೋದನ್ನು ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಅಕ್ಕಿ ಸೇರಿಸ್ಕೋಬೇಕು, ಇಲ್ಲಾಂದರೆ ಅಕ್ಕಿ ಥರ ಮುಳ್ಳಕ್ಕಿ ಥರ ಆಗಿಬಿಡುತ್ತೆ. ಸೊ ನಾವು ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ಕೈಗೆ ಬಿಸಿ ತಾಗುತ್ತೆ. ಕೋಲ್ ತೊಗೊಂಡ್ರೆ ಅನ್ನದ ಕೈ ಅದೆಲ್ಲ ಆಗಲ್ಲ. ಇದಕ್ಕೆ ಅನ್ನದ ಕೈ ಚಿಕ್ಕದಾಗ್ಬಿಡುತ್ತೆ, ಸೊ ಅದಕ್ಕೆ ನಾನು ಕೋಲ್ ತೊಗೊಂಡಿದ್ದೀನಿ. ಇವಾಗ ಕುದಿ ಬಂದಿದೆ. ಇವಾಗ ತಟ್ಟೆ ಮುಚ್ಚಿಬಿಟ್ಟು ಬಿಡ್ತಾಯಿದ್ದೀನಿ. ಈ ಕಡೆ ನಾನು ಬೆಳಗ್ಗೆನೇ ಪಾಯಸ ಮಾಡಿಟ್ಕೊಂಡ್ಬಿಟ್ಟಿದ್ದೆ. ಪಾಯಸ ನೋಡಿ ಹದ ಕರೆಕ್ಟಾಗಿ ಬಂದಿದೆ, ಗಟ್ಟಿ ಆಗೋದು ಆ ಥರ ಎಲ್ಲ ಏನೂ ಆಗಿಲ್ಲ. ಇವಾಗ ಪ್ಲೇಟ್ ಓಪನ್ ಮಾಡಿದ್ರೆ ಬಿಸಿ ಪಲಾವ್ ರೆಡಿಯಾಗಿದೆ. ಇದು ಒಬ್ಬರು ತಿರುಗ್ಸೋಕ್ಕಾಗಲ್ಲ, ಸೊ ಇನ್ನೊಬ್ಬರು ಹೆಲ್ಪ್ ತೊಗೊಳ್ಳೇಬೇಕಾಗತ್ತೆ. ಒಂದು ಸಲ ತಿರುಗಿಸ್ಬಿಟ್ಟು ತಟ್ಟೆ ಮತ್ತೆ ಮುಚ್ಚಿಟ್ಟಿದ್ದೀನಿ. ಪಾಯಸ ರೆಸಿಪಿ ನನಗೆ ಶೇರ್ ಮಾಡೋಕ್ಕಾಗಲಿಲ್ಲ, ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಇನ್ನೊಂದು ಸಲ ನಾನು ಪಾಯಸ ರೆಸಿಪಿನ ಶೇರ್ ಮಾಡ್ತೀನಿ. ನೋಡಿ ಇವಾಗ ಆಗಿದೆ, ಒಂದು 70% ಆಗಿದೆ. ಇವಾಗಲೇ ನಾವು ಇದಕ್ಕೆ ಸ್ಟವ್ನ ಆಫ್ ಮಾಡ್ಕೊಂಬಿಡ್ಬೇಕು. ಆ ಕಾವಲ್ಲೇ ಪಾತ್ರೆ ಬಿಸಿನಲ್ಲೇ ಅದು ಬಡಿಸೋ ಹೊತ್ತಿಗೆ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ಇವತ್ತು ಆಗಸ್ಟ್ 29 ನಮ್ಮ ತಾಯಿಯವರ 2ನೇ ವರ್ಷದ ಪುಣ್ಯ ಸ್ಮರಣೆ ಇದ್ದಿದ್ದರಿಂದ ನಾವು ಈ ಥರ ಅಡುಗೆ ಮಾಡಿಕೊಂಡು ಅನಾಥಾಶ್ರಮಕ್ಕೆ ಫುಡ್ ಡೊನೇಷನ್ ಈ ಥರದ್ದು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅವರಿಗೆ ಈ ಥರ ಅಡುಗೆ ಮಾಡಿ 10 ಜನಕ್ಕೆ ಬಡಿಸೋದು ಅಂದರೆ ತುಂಬ ಇಷ್ಟವಾದಂಥ ಕೆಲಸ. ಆದ್ದರಿಂದ ಅವ್ರ ಹೆಸರಿನಲ್ಲಿ, ಅವ್ರ ನೆನಪಿನಲ್ಲಿ ಈ ರೀತಿ ಒಂದು ಫುಡ್ ಡೊನೇಷನ್ ಕಾರ್ಯಕ್ರಮನ ಮೆಂಬರ್ಸ್